ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ. ಈ ಕತೆ ಇಬ್ಬರು ಭಿಕ್ಷುಕರದು. ಮತ್ತು ಆ ಭಿಕ್ಷುಕರ ಏನಾಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಕತೆ ಇದು. ಒಂದು ಸರಿ ಏನಾಗುತ್ತೆ, ಇಬ್ಬರು ಭಿಕ್ಷುಕರು ಕೂತಿರ್ತಾರೆ ಒಂದು ಸಿಗ್ನಲ್ ಹತ್ರ. ಆ ಸಿಗ್ನಲ್ ಹತ್ರ ಒಬ್ಬ ದೊಡ್ಡ ಶ್ರೀಮಂತ ಪ್ರತಿದಿನ ಬರ್ತಾನೆ. ಅವ್ನ ಕಾರಲ್ಲಿ ಸಿಗ್ನಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಮತ್ತೆ ಮುಂದಕ್ಕೆ ಹೋಗ್ತಾರೆ. ಇದನ್ನು ನೋಡಿರೋ ಭಿಕ್ಷುಕರು ಏನು ಮಾಡ್ತಾರೆ, ಈ ದೊಡ್ಡ ಶ್ರೀಮಂತ ಬರ್ತಾನೆ, ನೀವೇ ಅವ್ನ ಕಾರ್ ನಿಲ್ಲುತ್ತಿಲಿ, ಆ ಶ್ರೀಮಂತನ ಹತ್ರ ನಾವು ಭಿಕ್ಷೆ ಬೇಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಅಲ್ಲಿ ನಿಂತಿರ್ತಾರೆ. ಅವ್ರ ಪ್ಲ್ಯಾನ್ ಪ್ರಕಾರ ಒಂದು ಸರಿ ಶ್ರೀಮಂತನ ಕಾರ್ ಬಂದು ನಿಲ್ಲತ್ತಲ್ಲಿ. ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಅವ್ನ ಕಾರ್ ಬಂದು ನಿಂತಾಗ ಒಬ್ಬ ಭಿಕ್ಷುಕ ಏನು ಕೇಳ್ತಾನೆ, ದೇವ್ರೆ ಈ ನೋಡು, ಈ ಶ್ರೀಮಂತನಿಗೆ ಇಷ್ಟೊಂದೆಲ್ಲ ಕೊಟ್ಟಿದ್ಯಾ, ಅದರಲ್ಲಿ ನನಗೂ ಸ್ವಲ್ಪ ಕೊಡು ಅಂತ ಕೇಳ್ತಾನೆ. ಇನ್ನೊಬ್ಬ ಭಿಕ್ಷುಕ ಏನು ಕೇಳ್ತಾನೆ, ಸ್ವಾಮಿ ನಿಮಗೆ ದೇವ್ರು ಎಷ್ಟೊಂದು ಕೊಟ್ಟಿದ್ದಾನೆ, ನನಗೂ ಏನಾದರೂ ಕೊಡಿ ಅಂತ ಕೇಳ್ತಾನೆ. ಸೊ ಏನಾಯಿತು, ಒಬ್ಬ ಭಿಕ್ಷುಕ ದೇವ್ರನ್ನ ಕೇಳ್ದ, ಇನ್ನೊಬ್ಬ ಭಿಕ್ಷುಕ ಆ ಶ್ರೀಮಂತನ ಕೇಳ್ದ. ಮಾರನೇ ದಿನ ಏನು ಮಾಡ್ತಾನೆ, ಆ ಒಬ್ಬ ವ್ಯಕ್ತಿ ಶ್ರೀಮಂತ ಏನು ಮಾಡ್ತಾನೆ, ಒಂದು ಪಾಯಸದಲ್ಲಿ ಅವನ ಕೈಯಲ್ಲಿದ್ದಂಥ ಒಂದು 3-4 ಬಂಗಾರದ ಉಂಗುರಗಳನ್ನು ಪಾಯಸದಲ್ಲಿ ಹಾಕಿ ಅವ್ರ ಡ್ರೈವರ್ಗೆ ಹೇಳ್ತಾನೆ, ಹೋಗಿ ಯಾರು ನನ್ನನ್ನು ಕೇಳಿದ್ನಲ್ಲ ಭಿಕ್ಷುಕ, ದೇವ್ರನ್ನಲ್ಲ ನನ್ನನ್ನು ಕೇಳಿದ ಭಿಕ್ಷುಕನಿಗೆ ತೊಗೊಂಡು ಹೋಗಿ ಈ ಪಾಯಸವನ್ನು ಕೊಟ್ಬಿಡು ಅಂತ ಹೇಳ್ತಾನೆ. ಸರಿ ಆಗತ್ತೆ. ಅವನು ಡ್ರೈವರ್ ತೊಗೊಂಡು ಹೋಗಿ ಕೊಟ್ಟು ಬರ್ತಾರೆ. ಅವರು ಅಲ್ಲಿಂದನೇ ನಮಸ್ಕಾರ, ಶ್ರೀಮಂತರಿಗೆ ನಮಸ್ಕಾರ ಅಂತಾರೆ. ಆಯಿತು, ಇವರು ಹೊರಟು ಬಿಡ್ತಾರೆ. ಮಾರನೇ ದಿನ ಬಂದಾಗ ಒಬ್ಬನೇ ಭಿಕ್ಷುಕ ಇರ್ತಾನೆ, ಇನ್ನೊಬ್ಬ ಇರಲ್ಲ. ಆ ಭಿಕ್ಷುಕ ಯಾರು ಅಂದರೆ ಇವನು ಪಾಯಸ ಕೊಟ್ಟಿದ್ದ ಭಿಕ್ಷುಕನೇ ಇರ್ತಾನೆ. ಆವಾಗ ಅವ್ರು ಆಶ್ಚರ್ಯದಲ್ಲಿ ಕರೆದು ಕೇಳ್ತಾರೆ, ಏನಪ್ಪ ಪಾಯಸ ಕುಡಿದ್ಯಾ? ಹಾಂ ಸ್ವಾಮಿ ಕುಡ್ದೆ. ಮತ್ತು ಏನಾಯಿತು ಅಂತಾನೆ. ಏನಿಲ್ಲ ಸ್ವಾಮಿ, ಚೆನ್ನಾಗಿತ್ತು ಪಾಯಸ ಕುಡ್ದೆ. ಹೌದಾ, ಪೂರ್ತಿ ಕುಡಿದ್ಯಾ ಅಂತ ಕೇಳಿ. ಇಲ್ಲ, ನಾನೊಂದು ಅರ್ಧ ಕುಡ್ದೆ, ಅಷ್ಟರಲ್ಲಿ ನನಗೆ ಹೊಟ್ಟೆ ತುಂಬೋಯ್ತು, ಅದಕ್ಕೆ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಭಿಕ್ಷುಕ ಇದ್ನಲ್ಲ ಅವನು ಕೊಟ್ಬಿಟ್ಟೆ ಅಂತಾನೆ. ಆವಾಗ ಇವನಿಗೆ ಅರ್ಥ ಆಗುತ್ತೆ, ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು ಕೊಡೋದು ನಾನಲ್ಲ, ಕೊಡೋದು ದೇವರೇ ಅಂತ ಹೇಳಿ. ಹಾಗಾಗಿ ನಾವು ಯಾರ ಹತ್ರ ಏನನ್ನು ಕೇಳ್ತೀವಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮಗೆ ಈ ಕಥೆಯಲ್ಲಿ ಅರ್ಥ ಆಗುತ್ತೆ. ಹಾಗೆಯೇ ನಾವು ಯಾರ ಹತ್ರ ಏನು ಕೇಳಿದ್ರು ನಮಗೆ ಯಾರ ಮುಖಾಂತರ ಬಂದರೂ ಅದು ಕೊಡೋದು ಮಾತ್ರ ದೇವರೇ. ನಮಸ್ಕಾರ.